ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಹೇಳಕಂತೀನಪ್ಪ ಅಂತಂದ್ರೆ ನಿಮ್ಮ ವಿಡಿಯೋಗಳಿಗೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಾಕೊಂತೀನಿ. ಸೊ ಯಾರ್ಯಾರೆಲ್ಲ ಹೊಸ ಯೂಟ್ಯೂಬರ್ ಇದಿಲ್ಲ, ಖಂಡಿತ ಈ ವಿಡಿಯೋ ನೀವು ಮಿಸ್ ಮಾಡಲಾರ್ದಂಗೆ ನೋಡ್ರಿ. ಖಂಡಿತ ನಿಮ್ಗೆ ಇದು ಯೂಸ್ ಆಗುತ್ತೆ. ಸೊ ಕೆಲವೊಂದಿಷ್ಟು ಜನ ಏನು ಮಾಡ್ತೀರಪ್ಪ ಅಂತಂದ್ರೆ ಎಂಡ್ ಸ್ಕ್ರೀನ್ ನೀವು YT ಸ್ಟುಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀರಿ, ಬಟ್ ಅಲ್ಲಿ ಸಿಗಲ್ಲ. ಅದು ನೀವೇನಾದ್ರೂ ಎಂಡ್ ಸ್ಕ್ರೀನ್ ಹಾಕ್ಬೇಕಪ್ಪ ಅಂತಂದ್ರೆ ಅದರದ್ದು ಒಂದು ವೆಬ್ಸೈಟ್ ಐತಿ. YT ಸ್ಟುಡಿಯೋದ ಒಂದು ವೆಬ್ಸೈಟ್ ಐತಲ್ಲ ಕ್ರೋಮ್ದಾಗ, ಅಲ್ಲಿ ಹೋಗಿ ಏನು ಮಾಡಬೇಕಪ್ಪ ಅಂತಂದ್ರೆ ಡೆಸ್ಕ್ ಟಾಪ್ ಮೋಡ್ನ ನೀವು ಅದನ್ನ ಆನ್ ಮಾಡಿಕೊಂಡು ನೀವು ಅಲ್ಲಿ ಎಂಡ್ ಸ್ಕ್ರೀನ್ನ ನೀವು ಹಾಕೋಬೇಕಾಗುತ್ತೆ. ಅದನ್ನ ಹಾಕೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ತೀರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ನಾಗ ಒಂದು ಕ್ರೋಮ್ ಆ್ಯಪ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸದ್ಯಕ್ಕೆ ನಾನು ಡೈರೆಕ್ಟ್ ಆಗಿ ಬಂದಿದ್ದೀನಿ. ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ YT ಸ್ಟುಡಿಯೋ ಆ್ಯಪ್ನ ನೀವು ಓಪನ್ ಮಾಡ್ಬೇಕಾಗುತ್ತೆ. ಅದ್ರಾಗ ವೆಬ್ಸೈಟ್ನ ಅದನ್ನ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತಲ್ಲ, ಅಲ್ಲಿ ಸರ್ಚ್ ಮಾಡ್ಬೇಕು. ಸರ್ಚ್ ಮಾಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂತಂದ್ರೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ. ಸೊ ಡೈರೆಕ್ಟ್ ಆಗಿ ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ಕೊಂಡು ಈ ತರ ಪೇಜ್ಗೆ ಬನ್ನಿ. ಸೊ ಈ ತರ ಕಾಣುತ್ತಾ ಪೇಜ್. ಸೊ ಇಲ್ಲಿ ಡೀಟೇಲ್ಸ್ ಅಂತ ಕಾಣಂತೈತಲ್ಲ, ಸೊ ಈ ತರ ಕಾಣುತ್ತೆ. ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಸದ್ಯಕ್ಕೆ ನಿಮ್ಗೆ ವಿಡಿಯೋಗ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನಾನು ವಿಡಿಯೋ ಮಾಡಾಕಂತೀನಿ. ಅದಕ್ಕೋಸ್ಕರ ನಾನು ಅಷ್ಟ ತೋರಿಸ್ತೀನಿ. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮುಂದೆ ವಿಡಿಯೋ ಎಲಿಮೆಂಟ್ಸ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಕಾಣತ್ ನೋಡ್ರಿ, ಆಡ್ ಆನ್ ಎಂಡ್ ಸ್ಕ್ರೀನ್ ಅಂತ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ಆಡ್ ಅಂತ ಕಾಣತೈತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇವಾಗ ನಿಮ್ದು ಇಲ್ಲಿ ವಿಡಿಯೋ ಕಾಣತೈತಲ್ಲ, ಸೊ ಇದನ್ನ ಯಾಕೆ ಹಾಕ್ಬೇಕಪ್ಪ ಅಂತಂದ್ರ ನೀವು ನಿಮ್ದು ವಿಡಿಯೋ ಮಾಡಿರ್ತಿರಲ್ಲ, ಯಾವ್ದಾರ ವಿಡಿಯೋನ ಅಪ್ಲೋಡ್ ಮಾಡಿರ್ತಿರಲ್ಲ, ಆ ವಿಡಿಯೋದಲ್ಲಿ ಇದು ಕೊನೆಗೆ ಬರುತ್ತೆ. ಸೊ ಇದರಿಂದ ಏನಾಗತ್ತಪ್ಪ ಅಂತಂದ್ರ ನಿಮ್ಮ ಆಡಿಯನ್ಸ್ ವಿಡಿಯೋನ ನೋಡ್ತಾ ಇರ್ತಾರಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇದು ಕೊನೆಗೆ ಶೋ ಆಗುತ್ತೆ. ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರ ಅವ್ರಿಗೂ ಅದು ಕಾಣಿಸುತ್ತೆ. ಅವಾಗ ಅದು ನೋಡೋ ಚಾನ್ಸಸ್ ಬಾಳ ಇರ್ತೈತಿ. ಸೊ ನಿಮ್ದು ವ್ಯೂಸ್ ಕೂಡ ಹೆಚ್ಚಾಗತ್ತೆ. ವಿಡಿಯೋ ವಿಡಿಯೋ ಕೂಡ ರೀಚ್ ಆಗೋ ಚಾನ್ಸಸ್ ತುಂಬಾ ಅಲ್ಲಿ ಕಂಪಲ್ಸರಿ ಆಗಿ ಇಲ್ಲಿ ಹಾಕ್ಬೇಕಾಗತ್ತೆ. ಸೊ ಈಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ದು ವಿಡಿಯೋ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ರೀಚ್ ಆಗ್ಬೇಕಪ್ಪ ಅಂತಂದ್ರೆ ಇದನ್ನ ನೀವು ಮಾಡ್ಲೇಬೇಕು. ಸೊ ಇವಾಗ ಜಸ್ಟ್ ಏನು ಇಲ್ಲ. ಸೊ ಇಲ್ಲಿ ಎಲಿಮೆಂಟ್ ಅಂತ ಐತಲ್ಲ, ಇಲ್ಲಿ ಒಂದಿಷ್ಟು ಎಲಿಮೆಂಟ್ಸ್ ಕೊಟ್ಟಾರ, ನೀವು ಇಲ್ಲೆಲ್ಲ ಹಾಕಕ್ಕ ಎಂಡ್ ಸ್ಕ್ರೀನ್. ಸೊ ನಿಮಗೆ ಇದ್ರಾಗ ಯಾವ್ದು ಬೇಕಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದ್ರಾಗ ಯಾವ್ದು ನಿಮ್ಗೆ ಇಷ್ಟ ಆಗತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ತರ ನೀವು ಇಲ್ಲಿ ನ್ಯೂ ಬಾಕ್ಸ್ ಕಾಣಂತೈತಲ್ಲ, ಸೊ ಅದ್ರೊಳಗ ನೀವು ಆಡ್ ಮಾಡ್ಬೇಕಾಗತ್ತ. ಸೊ ಸದ್ಯಕ್ಕೆ ಈ ತರ ಅಡ್ಜಸ್ಟ್ ಮಾಡ್ಕೊಡ್ರಿ ನಿಮ್ಗೆ ಎಲ್ಲಿ ಬೇಕಲ್ಲಿ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದನೇ ಬಾಕ್ಸ್ ಐತಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಐತಲ್ಲ, ಮೂರನೇ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರ ನಾನು ಬಾಣದ ಗುರುತು ಮಾಡಿರ್ತೀನಿ. ಸೊ ಅದಾದ್ಮೇಲೆ ನೀವು ಯಾವ ವಿಡಿಯೋನ ಎಂಡ್ ಸ್ಕ್ರೀನ್ ಹಾಕ್ಬೇಕು ಅನ್ಕೊಂಡಿದ್ರಲ್ಲ ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಈ ತರ ಬರುತ್ತೆ. ಸೊ ಇದು ಒಂದನೇದಾತ. ಇನ್ನು ಎರಡನೇದು ಕೂಡ ನೀವು ಹಾಕೋಬಹುದು. ಎರಡು ವಿಡಿಯೋ ಕೇಳಿದೀನಿ ನಾನು ಇಲ್ಲಿ, ಎರಡು ವಿಡಿಯೋನ ಹಾಕೊಂಡಿದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೂ ಕಲರ್ ಬರಬೇಕು. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಮತ್ತೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮೂರನೇ ಆಪ್ಷನ್ ಐತಲ್ಲ, ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಯಾವ್ದಾರ ಬೇರೆ ವಿಡಿಯೋ ಇತ್ತಪ್ಪ ಅಂತಂದ್ರ ನೀವು ಅದನ್ನು ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ಸೊ ಇದೇ ತರ ಇರುತ್ತೆ, ಸಿಂಪಲ್ ಆಗಿ, ಏನ್ ಕಷ್ಟ ಇರೋದಿಲ್ಲ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮೇಲ್ಗಡೆ ಇಲ್ಲಿ ಸೇವ್ ಅಂತ ಕೊಟ್ರಪ್ಪ ಅಂತಂದ್ರ ನಿಮ್ದು ಎಂಡ್ ಸ್ಕ್ರೀನ್ ಆಡ್ ಆಗಿರ್ತೈತಿ. ಸೊ ಇಷ್ಟ ಇರ್ತೈತಿ. ಜಸ್ಟ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರ ಗ್ರೀನ್ ಟಿಕ್ ಇಲ್ಲಿ ಕಾಣ್ತಪ್ಪ ಅಂತಂದ್ರ ನಿಮ್ದು ಪೂರ್ತಿಯಾಗಿ ಎಂಡ್ ಸ್ಕ್ರೀನ್ ಹಾಕದಂಗ ಆಗತ್ತೆ. ಸೊ ಇದ್ರಾಗ ಏನ್ರ ನಿಮ್ಗ ಡೌಟ್ಸ್ ಇತ್ತಪ್ಪ ಅಂತಂದ್ರ ಕಮೆಂಟ್ ಮಾಡಿ ಕೇಳಿ, ಮತ್ತ ನಾನು ರಿಪೀಟ್ ಮಾಡಿ ಹೇಳ್ತೀನಿ. ಸೊ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರ, ಅರ್ಥ ಆಗಿತ್ತಪ್ಪ ಅಂತಂದ್ರ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು.